ಕೇರಳನಲ್ಲಿ UDF ಪರವಾಗಿ ಒಂದು ಅಲೆ ಇದೆ. ಅಲ್ಲಿ ಸಾಮಾನ್ಯ ಜನರಿಗೆ ಮಾತಾಡ್ತಾ ಇರೋದು, ಯಾವ ಸರ್ಕಾರ ಶಬರಿಮಲೆ ದೇವಸ್ಥಾನದಿಂದ ಚಿನ್ನ ಕದಿಬಹುದಂದ್ರೆ ಶ್ರೀಸಾಮಾನ್ಯರ ಜೇಬ್ ಬಿಡ್ತಾರ ಅಂತ. ಆಮೇಲೆ ಅದರ ಸಂಪೂರ್ಣವಾಗಿ ಬೆನ್ನೆಲುವಾಗಿ ಬಿಜೆಪಿಯವರು ನಿಂತಿದ್ದಾರೆ. ಅಲ್ಲಿನ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಬಗ್ಗೆ ಮಾತಾಡಲ್ಲ, ಪ್ರಧಾನಮಂತ್ರಿಯವರು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಲ್ಲ. ಇದೇ ಪ್ರಕರಣಗಳು ಬೇರೆ ಕಡೆ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ IT, ED, ಹಿಂದೂ ಖತ್ರೆ ಮೆಹೆ ಅಂತೆಲ್ಲ ಬಂದ್ಬಿಡ್ತಾ ಇತ್ತು. ಆದರೆ ಇಲ್ಲಿ ಅವರಿಬ್ರು ಜೊತೆಗೆ ಸೇರ್ಕೊಂಡಿದ್ದಾರೆ. ಅದೇ ಜನ ಬೇಸತ್ತಿದ್ದಾರೆ. ಅಲ್ಲಿ ಯುವಕರು ಏನು ಭರವಸೆ ನೀಡಿದ್ರು ಅದಕ್ಕೂ ಕೂಡ ಯಾವುದೂ ಈಡೇರಿಲ್ಲ. ಆರ್ಥಿಕವಾಗಿ ಕೂಡ ಕೇರಳ ಅವರು ಹಿಂದೋಗಿದ್ದಾರೆ ಅಂತ ಜನರಲ್ಲಿ ಮಾತನಾಡಿತಾ ಇದೆ. ಸೊ ಖಂಡಿತವಾಗಿ ಈ ಸರಿ ಕಾಂಗ್ರೆಸ್ ಹೇಗೆ ಅವರು ಮತ ನೀಡ್ತಾರೆ ಅಂತ ನನಗೆ ಸಂಪೂರ್ಣವಾದಂಥ ಭರವಸೆ ಇದೆ. ಸರ್, AICC ಅಧ್ಯಕ್ಷರ ಬಗ್ಗೆ ಹಿಮಂತ ಬಿಸ್ವಾ ಅವರು ವಯಸ್ಸಾಗಿದೆ, ತಲೆ ಕಟ್ಟಿದೆ ಅಂತೆಲ್ಲ ನೋಡಿ, ಪಾಪ ಏನಾಗ್ಬಿಟ್ಟಿದೆ ಅಂದರೆ ಹೇಮಂತ್ ಶರ್ಮಾ ಬಿಸ್ವಾಸ್ ಅವರಿಗೆ ಹತಾಶರಾಗ್ಬಿಟ್ಟಿದ್ದಾರೆ. ಅವರು ಖರ್ಗೆ ಸಾಹೇಬರು 50 ವರ್ಷ ಆಗಿದೆ ಸುದೀರ್ಘ ರಾಜಕಾರಣ ಮಾಡ್ಕೊಂಡು. ಪ್ರಧಾನಮಂತ್ರಿ ಮೋದಿಗಾಗಿರ್ಬೋದು, BJP ಅವರಾಗಿರ್ಬೋದು, ಅವ್ರು ಕೇಳ್ತಿರುವ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಪಾರ್ಲಿಮೆಂಟ್ನಲ್ಲಿ ಅಥವಾ ಹೊರಗಡೆ. ಆಮೇಲೆ ಈ ಸೆನ್ಸ್ ಆಫ್ ಕಾಸ್ಟ್ ಪ್ರಿವಿಲೇಜ್ ಇದೆ ಅಲ್ಲ ಅವರಿಗೆ, ಅದು ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿದೆ. RSS ಟ್ರೈನಿಂಗ್ ಅಲ್ಲ ಇತ್ತೀಚೆಗೆ ಅವರಿಗೆ. ಮುಂಚೆ ಕಾಂಗ್ರೆಸ್ನಲ್ಲಿ ಇದ್ದಾಗ ಪರವಾಗಿರಲಿಲ್ಲ. RSS ಟ್ರೈನಿಂಗ್ ಆದಮೇಲೆ ಇದು ಅವರಿಗೆ ಭಾಳ ತಲೆನಲ್ಲಿ ಕೂತಂಗಿದೆ. ಅವ್ರದ್ದು ಯಾವ ಕಮ್ಯುನಿಟಿ ಹೇಳಿ? ಹೇಮಂತ್ ಶರ್ಮಾ ಬಿಸ್ವಾಸ್ ಅವ್ರದ್ದು ಯಾವುದು? ಬ್ರಾಹ್ಮಣರಲ್ವಾ? ಆ ಪ್ರಿವಿಲೇಜ್ ಇದೆ. ಅವ್ರು ಏನು ಹೇಳಿದ್ರು ನಡೀತದೆ. ಯಾರು ದಲಿತರ ಬಗ್ಗೆ ಇರ್ಬೋದು, ದಲಿತರ ನಾಯಕರ ಬಗ್ಗೆ ಇರ್ಬೋದು, ಏನೇನು ಹೇಳಿದ್ರು ನಡೀತದೆ. RSS ಅವರು ಅದೇ ಹೇಳ್ಕೊಡೋದಲ್ಲ. ಆ ಚತುರ್ವರ್ಣ ಆಲೋಚನೆಯಿಂದ ಇವರಿಗೆ ಹೊರಗೆ ಬರಲಿಕ್ಕೆ ಆಗಲ್ಲ. ಯಾರೇ ಏನೇ ಪ್ರಶ್ನೆ ಕೇಳಿದ್ರು ಅದು ಒಂದು ತಂದಿಟ್ಟಿರ್ತಾರೆ. ಹೇಳ್ಬೋದಪ್ಪ, ಅವ್ರದ್ದು ಅವ್ರದ್ದು ಭಾಳ ಪ್ರಬುದ್ಧ ಸಮಾಜ ಇದೆ, ಜಾಗೃತ ಸಮಾಜ ಇದೆ. ಬೇರೆ ಸಮಾಜದವ್ರಿಗೆ ಹಿಂಗೆ ಮಾತಾಡ್ಬೋದು ಅನ್ಸುತ್ತೆ. ಪ್ರಧಾನಮಂತ್ರಿ ಮೋದಿ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ, ಅದು ಇಂಪಾರ್ಟೆಂಟ್ ಅಲ್ಲ? ಸಮರ್ಥನೆ ಮಾಡ್ಕೋತಾರ? ಒಬ್ಬ ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರ ಬಗ್ಗೆ ಅವರ ಮುಖ್ಯಮಂತ್ರಿಗಳು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಒಪ್ತಾರೆ ಅಂತ ಅರ್ಥ ಅಲ್ವಾ? ಸರ್, ಬಿಜೆಪಿ ಅವರು ಚುನಾವಣಾ ಆಯೋಗಕ್ಕೂ ದೂರು ಕೊಟ್ಟಿದ್ದಾರೆ RSS ವಿರುದ್ಧ ಸ್ಟೇಟ್ಮೆಂಟ್ ವಿಚಾರದಲ್ಲಿ. ಇವತ್ತು ಪ್ರತಿಭಟನೆ ಕೂಡ ಮಾಡಲಿ. ಈಗ ಅವ್ರ ಸ್ವಾಮಿ ನಿಷ್ಠೆ ತೋರಿಸಲೇಬೇಕಲ್ಲ. ಏನಂತ ಹೇಳಿದ್ದಾರೆ ಇವರೇ? ಯಾವ ವಿಷಭರಿತ ಸರ್ಪ ಎಲ್ಲ ನೋಡಿದ್ರೆ ತಾವು ಅದಕ್ಕೆ ಏನು ಮಾಡಬೇಕು ಮಾಡಿ ಅಂತ ಹೇಳಿದ್ದಾರೆ. ಈಗ ಸರ್ಪ ನೋಡಿದಾಗ, ವಿಷಭರಿತ ಸರ್ಪ ಇದ್ದಾಗ ನೀವು ಅದಕ್ಕೆ ಪಾಲನೆ ಮಾಡ್ತೀರಾ? ಹಾಲು ಕುಡಿಸ್ತೀರಾ? ಏನು ಓಡಿಸ್ತೀರಾ ಅದಕ್ಕೆ? ಈಗ ನಮ್ಮ ಸಮಾಜದಲ್ಲಿ ಈ ವಿಷವನ್ನ, ಕೋಮುದ ವಿಷಯವನ್ನ ಬಿಚ್ತಾ ಇರೋದು ಯಾರು? ಯಾಕೆ? ಅಂತ ಸಿದ್ಧಾಂತಗಳು, ಅಂತ ತತ್ವಗಳನ್ನು ನಾವು ಉಳಿಸ್ಬೇಕಾ, ಬೆಳೆಸ್ಬೇಕಾ? ಸೊ ಅದನ್ನೇ ಹೇಳ್ತಾ ಇರೋದು. ಇವಾಗಿಂದ ಅಲ್ಲ, ಮುಂಚೆಯಿಂದನೂ ಹೇಳ್ತಾ ಇದೀವಲ್ಲ. ಈ ಸಿದ್ಧಾಂತ, ಈ ತತ್ವ ಏನಿದೆ RSSದು, ನಮ್ಮ ದೇಶದ ಪ್ರಗತಿಗೆ, ಸಮಾಜಗಳ ಏಳಿಗೆಗಾಗಿ ಸರಿ ಇಲ್ಲ. ಆ ದೃಷ್ಟಿಕೋನದಲ್ಲಿ ಸಂವಿಧಾನಕ್ಕೂ ಜಾಗ ಇಲ್ಲ. ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ದಲಿತರು ಇರ್ಬೋದು, ಆದಿವಾಸಿಗಳು, ಇವ್ರು ಯಾರಿಗೂ ಕೂಡ, ಮಹಿಳೆಯರಿಗೂ ಕೂಡ ಜಾಗ ಇಲ್ಲ ಆ ತತ್ವ ಸಿದ್ಧಾಂತದಲ್ಲಿ. ಅವರು ಮನುಸ್ಮೃತಿ ನಂಬ್ತಾರ್ರಿ, ನಾವು ಸಂವಿಧಾನದಲ್ಲಿ ನಂಬ್ತೀವಿ. ಮನುಸ್ಮೃತಿ ತತ್ವ ಬೇಕಾ ನಿಮಗೆ? ಸಂವಿಧಾನ ತತ್ವ ಬೇಕಾ ನಿಮಗೆ? ಅದು ಅವ್ರು ತಿಳ್ಕೊಬೇಕಲ್ಲ. ಆಮೇಲೆ BJP ಅವ್ರು ಯಾಕೆ RSS ಬಗ್ಗೆ ಇಷ್ಟು ಪ್ರತಿಪಾದನೆ ಮಾಡ್ತಾ ಇದ್ದಾರೆ? RSS ಮೋಹನ್ ಭಾಗವತ್ ಅವರೇ ಹೇಳಿದಾರಲ್ಲ, BJP ಅವ್ರು ನಮ್ಗೆ ಅವಶ್ಯಕತೆ ಇಲ್ಲ, ನಾವು ಸಮರ್ಥನೆ ಮಾಡ್ಕೋತೀವಿ ಅಂತ. ಮಾಡ್ಕೊಳ್ಳಿ, ಬಂದಿ ಅವರು. ಮೊದಲ ಬಾರಿಗೆ RSS ಒಂದು ಕಂಪ್ಲೇಂಟ್ ಕೊಟ್ಟಿದೆ ಸರ್ ಇದೇ ವಿಚಾರ. RSS ಹೆಂಗ್ ಕೊಡಕ್ಕಾಗುತ್ತೆ? RSS ಹೆಂಗ್ ಕೊಡಕ್ಕಾಗ? ಯಾವ ಲೆಟರ್ ಹೆಡ್ನಲ್ಲಿ ಕೊಟ್ಟಿದ್ದಾರೆ? ಒಂದು ಕಂಪ್ಲೇಂಟ್ ಇಂಡಿವಿಜುವಲ್ ಆಗಿ ಕೊಡ್ಲಿ. RSS ಅವರೇ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಗೊತ್ತಿಲ್ಲ, ತೋರಿಸ್ಲಿ ಅವ್ರು. ಯಾಕಂದ್ರೆ ಅವರೇ ಹೇಳಿದಾರಲ್ಲ, ಅನ್ರಿಜಿಸ್ಟರ್ಡ್ ಇದಾರಂತ. ಸೊ ನಾನು ವೈಯಕ್ತಿಕವಾಗಿ ಕೊಟ್ಟಿದ್ರೆ ಪರವಾಗಿ. ನನ್ನ ಮೇಲೆ ಕೇಸ್ ನಡೀತಾ ಇದೆ ಅಲ್ಲ, ನನ್ನ ಮೇಲೆ ನಡೀತಾ ಇದೆ, ದಿನೇಶ್ ಗುಂಡೂರಾವ್ ಅವ್ರ ಮೇಲೆ ನಡೀತಾ ಇದೆ. ಒಂದು ಕಡೆ ಇವ್ರು ಹೇಳ್ತಾರೆ ನಾವು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ನಮ್ಗೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಮಗೆ ಈ ಸಂಸ್ಥೆಗೆ ಅವಮಾನ ಆಗಿದೆ ಅಂತ ಹೇಳ್ತಾರೆ.
ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಈ ಆರ್ಗನೈಸೇಷನ್? ಅದು ನಮಗೆ ಅದು ಪ್ರಶ್ನೆ ಕೇಳ್ತಾ ಇರೋದಲ್ಲ ನಾವು. ಅಸ್ತಿತ್ವದಲ್ಲಿ ಇದ್ರೆ ಎಲ್ಲಿದೆ, ಹೇಗಿದೆ, ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ? ನಿಮ್ಮ ಮುಖ್ಯಸ್ಥರಿದ್ದಾರೆ ಆದರೆ ಆಫೀಸ್ ಏನೂ ಇಲ್ಲ. ಮುಖ್ಯಸ್ಥರಿದ್ದಾರೆ ಆದರೆ ನಿಮಗೆ ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಈ ಆರ್ಗನೈಸೇಷನಿಗೆ ಮುಖ್ಯಸ್ಥರಿದ್ದಾರೆ, ಅಲ್ಲಿ ಖರ್ಚು ವೆಚ್ಚ ಇದೆ ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ. ಇದೆಂಥ ದೇಶ ಪ್ರೇಮಪ್ಪ, ಇದೆಂಥ ದೇಶಭಕ್ತಿ? ಅಂದರೆ ತೆರಿಗೆ ವಂಚನೆ ಮಾಡೋದು ದೇಶಭಕ್ತಿನ? ಈಗ ಎಲ್ಲರೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಸರ್, ವಿಷ ಸರ್ಪನ ಹಿಡಿದು ಕಾಡಿಗೆ ಓಡಿಸಿ ಅನ್ನೋದು ಮಾತ್ರ ಅರ್ಥ ಆಗಿತ್ತ? ವಿಷ ಸರ್ಪನ ಏನ್ ಮಾಡ್ತೀರಾ ಸರ್ ನೀವೇ ಹೇಳಿ? ಯಾವ್ದು ಸ್ನೇಕ್ ಶಾಮಿ ಕರೆಸ್ತೀರಾ? ಅವರೆಲ್ಲ ಹೋಗಿ ಕಾಡಿಗೆ ಬಿಡ್ತಾರೆ ತಾನೆ. ಅಕಸ್ಮಾತ್ ಸ್ನೇಕ್ ಶಾಮ್ ಅವ್ರು ಸಿಕ್ಕಿಲ್ಲ, ಅವಾಗ ಏನ್ ಮಾಡ್ತೀರಾ? ಊರ್ ಜನ ಏನ್ ಮಾಡ್ತಾರೆ ನೋಡಿ. ಒಂದು ತತ್ವ ಸಿದ್ಧಾಂತ ನಮ್ಮ ದೇಶದ ಏಳಿಗೆಗೆ ಸರಿ ಇಲ್ಲ ಅಂದ್ರೆ ಅದನ್ನ ಅಳವಡಿಸ್ಕೋಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.